ಸೊ ಫಸ್ಟ್ ಶೋ ಸಿನಿಮಾ ರಿಲೀಸ್ ಆಗಿದೆ. ಖುಷಿ ಇದೆ, ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಅದು ಜೆನ್ಯೂನಾ ಅಥವಾ ಸುಮ್ಮನೆ ಹೇಳಬೇಕಲ್ಲ ನಿಮ್ಮ ಮುಂದೆ ಹೇಳ್ತಾ ಇದ್ದಾರಾ ಅಂತ. ನನಗಂತೂ ಇದೆಲ್ಲ ತುಂಬ ಜೆನ್ಯೂನ್ ರೆಸ್ಪಾನ್ಸ್ ಅಂತ ಅನ್ನಿಸ್ತಾ ಇದೆ. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ನೀವು ನನ್ನ ಮಾತು ನಂಬಿಡಿ, ಯಾಕಂದರೆ ಸಿನಿಮಾ ಮಾಡಿದವರೆಲ್ಲ ಇದನ್ನೇ ಹೇಳೋದು. ನೀವು ನಿಮಗೆ ಗೊತ್ತಿರೋ ಅಂಥ ರಿವ್ಯೂವರ್ಸ್, ನೀವು ಫಾಲೋ ಮಾಡೋ ಅಂಥ ರಿವ್ಯೂವರ್ಸ್ನ ಅವ್ರ ರಿವ್ಯೂಸ್ ಹೇಗಿದೆ ಚೆಕ್ ಮಾಡಿ, ಅಥವಾ ನೀವು ಯಾರನ್ನು ಕೇಳಿ ನಾರ್ಮಲಿ ಸಿನಿಮಾಗೆ ಹೋಗ್ತೀರಾ ಅವರಾಗೋರೆ ನಿಮ್ಗೆ ಹೇಳೋ ತನಕ ವೆಯ್ಟ್ ಮಾಡಬೇಡಿ, ಕಾಲ್ ಮಾಡಿ ನೀವೇ ಕೇಳಿ ಸಿನಿಮಾ ಚೆನ್ನಾಗಿದೆ ಅಂದರೆ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಿನ್ನೆ ಆದಂಥ ಪ್ರೀಮಿಯರ್ ಶೋ ಅಲ್ಲಿ ಉಪೇಂದ್ರ ಅವರ ರಿಯಾಕ್ಷನ್ ಮಾತ್ರ ಅದ್ಭುತವಾಗಿತ್ತು. ನನಗೆ ಆ ರಿಯಾಕ್ಷನ್ಗಿಂತ ನನಗೆ ಆ್ಯಕ್ಚುಲಿ ಬೇರೇನು ಅಲ್ಲೇ ನಾನು ಗೆದ್ದೆ ಅನ್ನೋ ಒಂದು ಫೀಲಿಂಗ್ ಬಂದುಬಿಡ್ತು. ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾವು ಅವ್ರನ್ನ ಗುರುಗಳು ಅಂದ್ಬಿಡ್ತೀವಿ, ಎಲ್ಲ ನಾವೊಂದು 2 ದಿನ ಕೆಲಸ ಮಾಡ್ತೀವಿ, ಅವ್ರು ನಮ್ಮ ಗುರುಗಳು ಅಂದ್ಬಿಡ್ತೀವಿ. ಬಟ್ ಅವರು ಇವ್ನು ನನ್ನ ಶಿಷ್ಯ ಅನ್ನೋ ಕೆಲಸ ನಾವು ಮಾಡಿದಾಗ ಅಷ್ಟೇ ಅದಕ್ಕೊಂದು ಬೆಲೆ ಬರೋದು ಅಂತ. ಬಟ್ ಅವ್ರು ನಿನ್ನೆ ಅದನ್ನು ಹೇಳಿದ್ರು, ನನಗೆ ತುಂಬ ಖುಷಿ ಇದೆ. ಐ ಆಮ್ ಪ್ರೌಡ್ ಆಫ್ ಯು ಅಂದರು. ನನಗೆ ಅಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಪ್ರಿಯಾಂಕಾ ಅವರು ಏನಂದ್ರೆ ಸಿನಿಮಾ ಸೀಕ್ವೆಲ್ ನೋಡಿದಾಗೆ ಅಂತ ಕೊನೆಗೆ ಇಲ್ಲ, ಖುಷಿಯಾಗಿದೆ. ನಮಗೂ ಕತೆ ಮಾಡ್ಬೇಕಾದ್ರೆ ಗೊತ್ತಾಗಲಿಲ್ಲ. ಬಟ್ ಕತೆ ಎಲ್ಲ ಮಾಡಾದ್ಮೇಲೆ ಎಲ್ಲೋ ಒಂದು ಕಡೆ ನಾವು ಯೋಚನೆ ಮಾಡಿದಾಗಲೂ ಅದಕ್ಕೆ ಸುಮಾರು ಸ್ವಲ್ಪ ಲೈಟಾಗಿ ಸಿಮಿಲಾರಿಟೀಸ್ ಬರ್ತಾ ಇದೆಯಲ್ಲ ಅದೆಲ್ಲ ಅಂತ ಅನಿಸಿದ್ದುಂಟು. ಯಾಕಂದರೆ ಆ ಸಿನಿಮಾಗಳನ್ನ ನೋಡಿ, ಆಫೀಸರ್ ಸಿನಿಮಾಗಳನ್ನ ನಮಗೆ ಗೊತ್ತಿಲ್ಲ, ನಮ್ಮ ತಲೆಯಲ್ಲಿ ಯಾವುದೋ ಮೂಲೆಯಲ್ಲಿ ತುಂಬ ಸ್ಟ್ರಾಂಗಾಗಿ ಕೂತ್ಬಿಟ್ಟಿರುತ್ತೆ. ಸೊ ನಾವು ಮೋಸ್ಟ್ಲಿ ಬರೆಯೋಕ್ಕೆ ಹೋದಾಗ ಅಥವಾ ಏನೇನೇ ಆಚೆ ಹಾಕಕ್ಕೆ ಹೋದಾಗಲೂ ಅದು ಬರುತ್ತೆ ಅನ್ಸುತ್ತೆ. ಹಾಗೆ ಬಂದಿರಬೇಕೇನೋ. ಪ್ರಿಯಾಂಕಾ ಮ್ಯಾಮ್ ಕೂಡ ತುಂಬ ಖುಷಿಪಟ್ಟರು, ತುಂಬ ಇಷ್ಟಪಟ್ಟರು. ಸೊ ಅವ್ರು ಅವಾಗ ಹೇಳಿದ್ದಾರೆ ಅಂದರೆ ಅದು ನಿಜನೇ ಇರಬೇಕನ್ಸುತ್ತೆ. ಸಿನಿಮಾ ನೋಡಿದಂಥ ಅಂದರೆ ಆಡಿಯನ್ಸು ಎಸ್ಪೆಷಲಿ ಯೂಸ್ ತುಂಬ ಕನೆಕ್ಟ್ ಆಗಿದೆ, ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಖುಷಿ ಆಗುತ್ತೆ. ಇವಾಗ ನಾವು ಬರಿಬೇಕಾದ್ರೆ ನಾವೇನೋ ಅಂದ್ಕೊಂಡು ಬರ್ತಿರ್ತೀವಿ, ಓಕೆ ಇದು ವರ್ಕ್ ಆಗುತ್ತೆ, ಈ ಥರ ಆಗುತ್ತೆ ಅಂತ. ಬಟ್ ಅದು ಅಂದ್ಕೊಂಡಂಗೆ ಆಗ್ತಿದೆ ಅಂತ ಗೊತ್ತಾದಾಗ ಆ್ಯಂಡ್ ಆ ಯೂತ್ಸ್ ನೀವು ಹೇಳ್ದಂಗೆ ಅವ್ರ ರಿಯಾಕ್ಷನ್ಗಳಿರ್ಬೋದು, ಅಲ್ಲಿ ಡೈಲಾಗ್ಸಿಗಿರ್ಬೋದು, ಅದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಓಕೆ ನಾವು ಅಂದ್ಕೊಂಡಿದ್ದು ಇಲ್ಲಿ ನಿಜವಾಗ್ಲೂ ವರ್ಕ್ ಆಗ್ತಿದೆ ಅಂತ. ಅದಕ್ಕೋಸ್ಕರನೇ ಅದೆಲ್ಲ ಮಾಡಿರ್ತೀವಲ್ಲ. ಸೊ ಖಂಡಿತ ಖುಷಿ ಆಗುತ್ತೆ. ನೋಡದೇ ಇರ್ತಕ್ಕಂಥ ಪ್ರೇಕ್ಷಕರಿಗೆ ಹೇಳಲಿಕ್ಕೆ ಇಷ್ಟ ಮಾಡ್ತೀನಿ. ಮತ್ತೆ ಅದನ್ನೇ ಹೇಳ್ತೀನಿ ನಾನು ಅವ್ರಿಗೆ. ನೀವು ಬಂದು ನೋಡಿ ಅಂತ ಹೇಳಿ ನಾನು ಆಗಲೇ ಹೇಳ್ದಂಗೆ ಎಲ್ಲರೂ ನಾವು ಅದನ್ನೇ ಹೇಳ್ತೀವಿ ಸಿನಿಮಾ ಮಾಡಿದ್ಮೇಲೆ. ಸೊ ನನ್ನ ಮಾತು ನಂಬೇಡಿ, ನೀವು ಯಾರನ್ನ ನಂಬ್ತೀರಾ. ನಾರ್ಮಲಿ ಎಲ್ಲರೂ ಯಾರನ್ನೋ ಕೇಳ್ಬಿಟ್ಟು ಹೇಗಿದೆಯಪ್ಪ ಸಿನಿಮಾ ಅಂತ ಆಮೇಲೆ ಸಿನಿಮಾಗೆ ಹೋಗೋ ಅಭ್ಯಾಸ ಇರುತ್ತೆ. ನೀವು ಅವರು ಕಾಲ್ ಮಾಡಿ ಹೇಳೋ ತನಕ ವೆಯ್ಟ್ ಮಾಡಬೇಡಿ, ನೀವೇ ಕಾಲ್ ಮಾಡಿ ಕೇಳಿ ಅನ್ನೋದೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಅದ್ರ ಜೊತೆಗೆ ರಿವ್ಯೂವರ್ಸ್ನ ಎಷ್ಟೋ ಜನ ಫಾಲೋ ಮಾಡ್ತಿರ್ತಾರೆ, ಅವ್ರು ನಂಬುವಂಥವ್ರು ಕೆಲವರು ಇರ್ತಾರೆ, ಇವ್ರು ಕರೆಕ್ಟಾಗಿ ಜೆನ್ಯೂನಾಗಿ ರಿವ್ಯೂ ಕೊಡ್ತಾರೆ ಅಂತ. ಅವ್ರ ರಿವ್ಯೂಸ್ನ ನೋಡಿ ಅದು ಪಾಸಿಟಿವ್ ಆಗಿದ್ರೆ ಇಮಿಡಿಯೇಟ್ ಬಂದು ಸಿನಿಮಾ ನೋಡಿ ಅಂತ ಒಂದು ಕೇಳ್ಕೊತೀನಿ. It was good. It was a positive response. So people are liking it. Basically, where are you from? I'm from Rajasthan. Rajasthan. Yeah. You don't know Kannada? No, I'm trying to understand and I'm learning. How excited are you? Like, this is the first day, first show. Yeah. How did you enjoy it? So I'm very much excited and I'm happy that everybody is liking this movie. And yeah, so finally our movie is out. So please go and watch our movie in theaters. So that's it. Thank you so much. What do you say about the fans' reaction towards your cinema? What do you say about the fans' reaction towards your cinema? Fans' reaction. So as I saw in this show that people are liking it, and in few scenes they are literally whistling and they are really enjoying the scenes. So I'm happy about it. Yeah, that's it. Have you ever watched Upendra cinema? No, not yet, but I would love to watch.